ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಇಲ್ಲಿರುವಂಥ ಸ್ಪರ್ಧಿಗಳು ಈ ಬಿಗ್ ಬಾಸ್ ಮನೆಯ ವಿಲನ್ ಯಾರು ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಏನು ಕಾರಣ ಕೊಡ್ತಾರೆ ಅಂತ ಕೂಡ ನಾವು ಕಾದು ನೋಡಬೇಕು. ಜೊತೆಗೆ ಈ ಥರ ಒಂದು ಆ್ಯಕ್ಟಿವಿಟೀಸ್ ಕೊಡೋದ್ರಿಂದ ಸ್ವಲ್ಪ ಜಗಳ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೆಲವು ದಿನಗಳಿಂದನೇ ಒಂದು ನಾಮಿನೇಷನ್ ಪ್ರಕ್ರಿಯೆ ಕೂಡ ಆಗುತ್ತೆ. ಅದು ಕೂಡ ಓಪನ್ ನಾಮಿನೇಷನ್ನು. ಸೊ ಈ ಓಪನ್ ನಾಮಿನೇಷನ್ ಅಂತ ಬಂದಾಗ ಎಲ್ಲರ ಮುಂದೆ ನಾಮಿನೇಟ್ ಮಾಡಬೇಕಾಗುತ್ತೆ, ಕಾರಣಗಳು ಕೂಡ ಕೊಡಬೇಕಾಗುತ್ತೆ. ಈ ರೀತಿ ನೋಡಿದಾಗ ಜಗಳಗಳೇ ಆಗುತ್ತೆ, ವಾದ ವಿವಾದಗಳೇ ಜಾಸ್ತಿ ಆಗುತ್ತೆ. ಓಕೆನಾ. ಸೊ ಇದ್ರ ಜೊತೆಗೆ ಇವಾಗ ಮತ್ತೆ ಈ ಥರ ಆ್ಯಕ್ಟಿವಿಟೀಸ್ಗಳು ಬಂದಾಗ ಒಪಿನಿಯನ್ನೇ ಹೇಳುವಂಥದ್ದೇ ಬಂದಾಗ ಎಲ್ಲರಿಗೂ ಒಂದೊಂದು ಒಪಿನಿಯನ್ ಇದ್ದೇ ಇರುತ್ತೆ. ಅಲ್ಲಿ ಕೆಟ್ಟವರು ಒಳ್ಳೆಯವರು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ. ಸೊ ಈ ರೀತಿ ನೋಡಿದಾಗ ಎಲ್ಲರ ಮುಂದೆ ಅದನ್ನು ಹೇಳಬೇಕು ಅಂತ ಬಂದಾಗ, ಅದು ಕೂಡ ಆ ವ್ಯಕ್ತಿ ಮುಂದೆ ಹೇಳಬೇಕು ಅಂತ ಬಂದಾಗ ತುಂಬ ವಿಷಯಗಳು ಕ್ರಿಯೇಟ್ ಆಗುತ್ತೆ. ಸೊ ಇದನ್ನೆಲ್ಲ ನೋಡ್ತಿರ್ಬೇಕು ನನಗನ್ಸೋದು. ಇದನ್ನು ಬಿಟ್ಟು ಬೇರೆ ಥರ ಒಳ್ಳೆ ಆ್ಯಕ್ಟಿವಿಟೀಸ್ಗಳನ್ನ ಕೊಟ್ಟರೆ, ಒಂದು ಎಂಟರ್ಟೈನ್ಮೆಂಟ್ ಸಿಗುವಂಥ ಆ್ಯಕ್ಟಿವಿಟೀಸ್ಗಳನ್ನ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಬಟ್ ಏನಪ್ಪ ಇನ್ನೊಂದು ಪರ್ಸ್ಪೆಕ್ಟಿವ್ ಅಂತ ಯೋಚನೆ ಮಾಡಬೇಕಿರುವಂಥದ್ದು, ಈ ಥರ ಕೊಟ್ಟಾಗ ಯಾರ ಬಗ್ಗೆ ಯಾರು ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಕೂಡ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಮನಸ್ಸಲ್ಲಿ ಇಟ್ಕೊಳ್ಳೋ ಬದಲು ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ ಅನ್ನೋದು ಕೂಡ ಬರುತ್ತೆ. ಬಟ್ ಇರೋಂಥ ಸ್ಪರ್ಧಿಗಳು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಲ್ಲ, ಇನ್ನೂ ಜಾಸ್ತಿನೇ ಮಾಡ್ಕೋತಾರೆ. ಮನಸ್ತಾಪ ಅನ್ನೋದು ಇನ್ನೂ ಜಾಸ್ತಿ ಆಗುತ್ತೆ, ಜಗಳ ಇನ್ನೂ ಜಾಸ್ತಿ ಆಗುತ್ತೆ. ಬಟ್ ಏನು ಮಾಡೋಣ, ಇಲ್ಲಿರೋಂಥ ಸ್ಪರ್ಧಿಗಳು ಸ್ವಲ್ಪ ಮೆಚೂರಾಗಿ ಯೋಚನೆ ಮಾಡಿದ್ರೆ ಎಲ್ಲ ಕೂಡ ಸರಿಯಾಗುತ್ತೆ. ಬಟ್ ಸಿಚುವೇಶನ್ ಎಲ್ಲರನ್ನೂ ಆಟ ಆಡ್ಸುತ್ತೆ ಅಂತ ಕೂಡ ಹೇಳ್ಬೋದು. ಇರಲಿ, ಏನು ಮಾಡೋಕ್ಕಾಗಲ್ಲ. ಬಟ್ ಪ್ರೋಮೋ ಮಾತ್ರ ಸಕ್ಕತ್ತಾಗಿದೆ, ನೋಡ್ಕೊಬೇಡ. ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ನಿಮ್ ಪ್ರಕಾರ ಈ ಮನೆ ವಿಲನ್ ಯಾರು? ಗಿಲ್ಲಿ ನಟ. ರಕ್ಷಿತಾ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು. ಪರ್ಸನಾಲಿಟಿ ಏನಿದೆ, ಭಾಷೆ ಏನಿದೆ, ಇಟ್ ಇಸ್ ಹರ್ ಸ್ಟ್ರಾಟಜಿ. ಕನ್ನಿಂಗ್ ಬಿಹೇವಿಯರ್ ಅಂತ ಅನ್ಸ್ತು. ನೀವ್ ಆಕ್ಚುಲಿ ಕನ್ನಿಂಗ್, ನೀವ್ ಆಕ್ಚುಲಿ ರಿಯಲ್ ಕಾವ್ಯನೇ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ಅಗ್ರಿ. ಯಾಕಂದ್ರೆ ನಿಮ್ ತರ ಓವರ್ ಡ್ರಾಮ್ಯಾಟಿಕ್ ನಾನೆಲ್ಲ ವಾದ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಲ್ಲ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನು ಹೇಳ್ತೀರಾ ಗೈಸ್ ಇದ್ರ ಬಗ್ಗೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಒಟ್ಟಿನಲ್ಲಿ ಈ ಬಿಗ್ ಬಾಸ್ ಮೇಲೆ ಬೆಂಕಿ ಹಚ್ಚಿದ್ದಾರೆ ನಮ್ಮ ವಿಲನ್ ಅಂತಲೇ ಹೇಳ್ಬೋದು. ಪಾಪ ಬಿಗ್ ಬಾಸ್ ಬೇಗ ಬರಲಿ, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ ಇಲ್ಲಿರೋದ ಸ್ಪರ್ಧಿಗಳಿಗೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮೇಯ್ನಾಗಿ ರಕ್ಷಿತಾ ವರ್ಸಸ್ ಕಾವ್ಯ ಆಗ್ತಿರೋವಂಥದ್ದು. ಗೈಸ್ ಇದ್ರ ಬಗ್ಗೆ ಏನಿಸುತ್ತೆ, ನನಗೆ ಪರ್ಸ್ನಲಿ ಒಂದು ವಿಷಯ, ಇವಾಗ ಸೋಷಿಯಲ್ ಮೀಡಿಯಾ ಕೂಡ ಕೆಲವು ಕ್ಲಿಪ್ಸ್ಗಳನ್ನ ನೋಡ್ತಾ ಇದ್ದೆ. ನನಗೆ ಪರ್ಸನಲ್ ಅನಿಸಿರೋದು ಏನಪ್ಪ ಅಂದರೆ, ಕಾವ್ಯ ಮತ್ತು ರಕ್ಷಿತಾ ಅವ್ರ ಮಧ್ಯೆ ಏನೋ ಸರಿ ಬರ್ತಿಲ್ಲ ಅನಿಸುತ್ತೆ. ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾಯಿದೆ, ಅದು ಜಾಸ್ತಿ ಆಗ್ತಾನೆ ಹೋಗ್ತದೆ. ಸ್ವಲ್ಪ ಕ್ಲಿಯರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಗೆಲ್ಲರೂ ಗೊತ್ತಿರುವ ಹಾಗೆ ಈ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಕೂಡ ವಾರಗಳು ಕಳೀತಾ ಸಿಕ್ಕಾಪಟ್ಟೆ ಬೇರೆ ಥರನೇ ಮಾತಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಇಲ್ಲಿ ಆ್ಯಕ್ಚುಲಿ ಕಾವ್ಯ ಅವ್ರಿಗೆ ರಕ್ಷಿತ್ ಅವ್ರ ಬಗ್ಗೆ ಬೇರೆ ಬೇರೆ ಒಪಿನಿಯನ್ಗಳಿದೆ. ಜೊತೆಗೆ ರಕ್ಷಿತ್ ಅವ್ರಿಗೆ ಕಾವ್ಯ ಋಷಿತರು ಅದೇ ರೀತಿ ಹೋಗ್ತಾ ಇದೆ. ಆ್ಯಂಡ್ ಅದಕ್ಕೆ ಜೊತೆಗೆ ಇವಾಗ ಸೋಷಿಯಲ್ ಮೀಡಿಯಾ ಕೂಡ ಗಿಲ್ಲಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ರಕ್ಷಿತ್ ಅವರು ಒಂದಿಷ್ಟು ಮಾತಾಡಿದ್ದಾರೆ. ಸೊ ಅದನ್ನು ನೋಡಿದಾಗ ಅದು ಬೇರೆ ವಿಷಯಕ್ಕೆ ಕನೆಕ್ಟ್ ಆಗ್ತದೆ. ಇಲ್ಲಿ ಬೇಕು ಅಂತಲೇ ಮಾಡ್ತಿದ್ದಾರೆ ಅನ್ನೋದು ಕೂಡ ಬರ್ತಾ ಇದೆ. ಇವೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಪರ್ಸನಲ್ಸ್ ಇದೇನೆಂದರೆ, ಇವರಿಬ್ಬರು ಕೂಡ ಒಳ್ಳೆ ವ್ಯಕ್ತಿಗಳೇ. ಸ್ವಲ್ಪ ಕುತ್ಕೊಂಡು ತಾಳ್ಮೆಯಿಂದ ಮಾತಾಡಿ ಕ್ಲಿಯರ್ ಮಾಡಿಕೊಂಡ್ರೆ ಎಲ್ಲವೂ ಕೂಡ ಸಾಲ್ವ್ ಆಗುತ್ತೆ. ಯಾಕಂದರೆ ಇಬ್ಬರು ಕೂಡ ಒಂದಿಷ್ಟು ವಿಷಯಗಳು ಹೇಳ್ತಿದ್ದಾರೆ, ನೀವು ಹಿಂಗಿದ್ದೀರಾ ಅನ್ನೋ ರೀತಿ. ಓಕೆನಾ. ಸೊ ಅದು ಇದು ಅಂತ ಹಿಂಗಿದ್ದಾಗ ನೀವು ಇಲ್ಲಿಗೆ ಬಂದು ಇದನ್ನೆಲ್ಲ ಹೇಳೋ ಬದಲು ಮುಂದೆ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಬಿಟ್ರೆ ಒಳ್ಳೆಯದು. ಯಾಕಂದ್ರೆ ನೀವೇ ನೋಡಿದ್ದೀರಾ ಈ ಬಿಗ್ ಬಾಸ್ ಮನೇಲಿ ಹಿಂದೆ ಮಾತಾಡೋದಷ್ಟು ಅಥವಾ ಬೇರೆ ಕಡೆ ಮಾತಾಡೋದಷ್ಟು ತುಂಬ ವಿಷಯಗಳು ಜಾಸ್ತಿನೇ ಆಗ್ತಾ ಇರುತ್ತೆ. ಆ್ಯಂಡ್ ಜೊತೆಗೆ ಬೇರೆಯವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಅವ್ರ ಒಪಿನಿಯನ್ ಜೊತೆ ನಿಮ್ಮ ಒಪಿನಿಯನ್ಗಳು ಸೇರಿ ಇನ್ನೂ ಜಾಸ್ತಿನೇ ಆಗುತ್ತೋ ಹೊರತು ಕಡಿಮೆ ಅಂತೂ ಆಗಲ್ಲ. ಮತ್ತು ಅದು ಇನ್ನೂ ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ. ಸೊ ರಕ್ಷಿತಾ ಆಗ್ಬೋದು, ಕಾವ್ಯ ಆಗ್ಬೋದು, ಇವರಿಬ್ಬರು ಮಾಡಬೇಕಾದ ಕೆಲಸ ಏನಪ್ಪ ಅಂದರೆ, ನನ್ನ ಪ್ರಕಾರ ಇವ್ರ ಆಟಕ್ಕೆ ಮುಂದೆ ತೊಂದರೆ ಆಗಬಾರ್ದು ಅಂದರೆ ಫಸ್ಟು ಒಂದು ಕಡೆ ಕುತ್ಕೊಂಡು ಕ್ಲಾರಿಟಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಒಬ್ರು ಹೇಳೋದು ಇನ್ನೊಂದಾದರೆ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಒಂದಾಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಅದನ್ನು ಬೇಗ ಕ್ಲಿಯರ್ ಮಾಡಿಕೊಂಡ್ರೆ ಒಳ್ಳೆಯದು. ಆ್ಯಂಡ್ ನಿಮ್ಗೇನಿಸುತ್ತೆ ಗೈಸ್, ಇವರಿಬ್ಬರ ಜಗಳಕ್ಕೆ ಅಥವಾ ಇವರಿಬ್ಬರ ಮಧ್ಯೆ ನಡೀತಿರೋಂಥ ಒಂದು ಕೋಲ್ಡ್ ವಾರ್ಗೆ ನಮ್ಮ ಗಿಲ್ಲಿ ನಟ ಅವ್ರ ಕಾರಣಕರ್ತರಾಗಿದ್ದಾರಾ? ಅವ್ರ ಪಾಪ ಅವ್ರ ಪಾತ್ರ ಏನಿಲ್ಲ. ಬಟ್ ಇಲ್ಲಿ ಆ ವ್ಯಕ್ತಿ ಇವರಿಬ್ರಿಗೂ ಕೂಡ ಇಂಪಾರ್ಟೆಂಟ್ ಇರೋದ್ರಿಂದ ಒಂದು ಜಲ ಫೀಲ್ ಅಂತನೋ ಇನ್ನೊಂದು ಏನೋ ಒಂದು ಕಥೆಗಳು. ಓಕೆನಾ. ಸೊ ಆ ರೀತಿ ಇರೋದ್ರಿಂದ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಆಗ್ತಿದೆ ಅಂತ ಅನಿಸುತ್ತೆ ನಿಮಗೆ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಓಕೆನಾ. ಇದಾದ ಮೇಲೆ ಇವಾಗ ಇಲ್ಲಿ ಯಾರು ವಿಲನ್ ಕೊಟ್ಟಿದ್ದಾರೆ ಅಂತ ಬಂದಾಗ, ಇಲ್ಲಿ ರಕ್ಷಿತ್ ಅವರು ಈ ಪ್ರೋಮೋ ಪ್ರಕಾರ ಚೈತ್ರಕ್ಕಂಗೆ ಕೊಟ್ಟಿದ್ದಾರೆ ವಿಲನ್ ಅಂತ. ಯಾವ ಕಾರಣ ಇಟ್ಕೊಂಡು ಕೊಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಯಾರಿಗಾರು ವಿಲನ್ ಕೊಡಲಿ, ಕಾರಣಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಚೈತ್ರಕ್ಕ ಅವ್ರಿಗೆ ಮೇ ಬಿ ಅವತ್ತು 0 ಕೊಟ್ಬಿಟ್ರಲ್ಲ, ಆ ವಿಷಯಕ್ಕೆ ಇರಬಹುದು ಅಂತ ಅನಿಸುತ್ತೆ. ಸೊ ಅದೊಂದು ವಿಷಯ ಇಟ್ಕೊಂಡೇ ಕೊಡ್ತಾರಾ ಅಥವಾ ಬೇರೆ ಪರ್ಸ್ಪೆಕ್ಟಿವ್ ಇಟ್ಕೊಂಡು ಯೋಚನೆ ಮಾಡ್ತಾರಾ ನೋಡಬೇಕು. ಯಾಕಂದ್ರೆ ಚೈತ್ರಕ್ಕ ಸುಮ್ಮನೆ ತಗೊಳ್ಳೋದು ಇಲ್ಲ. ಸೊ ರಕ್ಷಿತ್ ಅವರು ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇರೋದಿಲ್ಲ. ಸೊ ಸಖತ್ತಾಗಿರುತ್ತೆ ಮಜಾ ಇವತ್ತು ಅಂತಲೇ ಹೇಳ್ಬೋದು. ಅದಾದಮೇಲೆ ಇಲ್ಲಿ ಇವರು ರಾಶಿಕ್ ಅವರು ಧ್ರುವಂತವ್ರು ಕೊಡ್ತಾ ಇದ್ದಾರೆ ವಿಲಾನ್. ಬಿಡಿ, ಅದಂತೂ ಪಕ್ಕನೇ ಮೊದಲಿಂದ ಬರ್ತಾಯಿದೆ. ಬಟ್ ನನಗೆ ಅನಿಸುತ್ತೆ ಅಂದರೆ ರಾಶಿಕನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಅನ್ಕೋತೀನಿ, ಧ್ರುವಂತ್ ಅನ್ನೋದನ್ನು. ಬಿಕಾಸ್ ಧ್ರುವಂತ್ ಸ್ವಲ್ಪ ಮೂವ್ ಆನ್ ಆಗಿದ್ದಾರೆ ಅಂತ ಅನ್ಕೋತೀನಿ ಇವ್ರ ವಿಷಯದಲ್ಲಿ. ಹಾಗಾಗಿ ಆ್ಯಂಡ್ ಇದಾದಮೇಲೆ ಬಟ್ ಕಾರಣ ಏನು ಕೊಡ್ತಾರೆ ಅಂತ ಕಾದು ನೋಡೋಣ. ಓಕೆನಾ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು, ಈಗ ನಿಮ್ಮ ಸ್ಕ್ರೀನ್ ನೋಡೋ ಹಾಗೆ ರಜತ್ ಅವರು ವಿಲನ್ ಅಂತ ಇವರು ಕೊಟ್ಟಿರೋಂಥದ್ದು. ಅವ್ರ ಹೆಸರು ಏನಂತಾರೆ, ಅಶ್ವಿನಿ ಗೌಡ ಅವ್ರಿಗೆ. ನೆನ್ನೆ ಚೆನ್ನಾಗಿದ್ರು, ಮೊನ್ನೆ ಜಗಳ ಆಯಿತು, ನೆನ್ನೆ ಸಖತ್ತಾಗಿದ್ರು, ಇವತ್ತು ತಿರ್ಗಾ ಈ ಥರ ಕಥೆಗಳು ಇದಾಗುತ್ತೆ ಬಿಗ್ ಬಾಸ್ ಮೇಲೆ. ಇದೇ ಕತೆ ಆಗುವಂಥದ್ದು. ಇದಾದಮೇಲೆ ಗಿಲ್ಲಿ ನಟಂಗೆ ಕಾವೇರಿ ಕೊಡ್ತಾ ಇದ್ದಾರೆ. ಸೊ ಇದು ನಾವು ನೆನ್ನೆ ಎಪಿಸೋಡ್ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇದು ಕೊಡುವಂಥ ಚಾನ್ಸ್ಗಳು ಆಗುತ್ತೆ ಅಂತ. ಇದಕ್ಕೇ ಬಿಗ್ ಬಾಸ್ ಈ ಥರ ಎಲ್ಲ ಮಾಡೋದು, ಅದು ಬೇರೆ ವಿಷಯ. ಓಕೆನಾ. ಇವಾಗ
ಗಿಲ್ಲಿ ಅವ್ರು ಏನೆಲ್ಲ ಮಾಡಿದ್ರು ಅದು ಸಿಕ್ಕಾಬಿಟ್ಟೆ ಹರ್ಟ್ ಆಗಿದೆ. ಜೊತೆಗೆ ಅದು ಸೀಕ್ರೆಟ್ ಟಾಸ್ಕ್ ಇರ್ಬೋದು ಅಂತ ಅನ್ಸಿದ್ರು ಕೂಡ ಸ್ಟಿಲ್ ತಲೆಯಲ್ಲಿ ಓಡ್ತಾ ಇರುತ್ತಲ್ಲ, ಇಲ್ಲದೇನೂ ಇರ್ಬೋದು, ಅಥವಾ ಇಷ್ಟು ದಿನ ಏನು ಹೇಳ್ಕೊಂಡು ಬಂದಿರೋ ನನ್ನ ಬಗ್ಗೆ ಏನು ಮಾತಾಡ್ಕೊಂಡು ಬಂದರು. ಸೊ ಅದು ಜೊತೆಗೆ ಇವಾಗ ಮಾತಾಡಿದ ವಿಷಯಗಳು, ಸೊ ಎರಡು ಕೂಡ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಗಿಲ್ಲಿಯವರು ಇಷ್ಟು ದಿನ ಹಿಂಗೆ ಮಾತಾಡಿದವರು ನೆನ್ನೆ ಹಿಂಗೆ ಮಾತಾಡಿದಂಗೆ ಇರುತ್ತಲ್ವಾ, ಬಟ್ ಅದು ಅವ್ರಿಗೆ ಗೊತ್ತಿಲ್ಲ ಸೀಕ್ರೆಟ್ ಟಾಸ್ಕೇ ಇದು ಅಂತ. ಸೊ ಅದಾದಮೇಲೆ ಎಲ್ಲ ಕೂಡ ಸರಿಯಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೆಯ್ಟ್ ಮಾಡಿ ನೋಡೋಣ, ಓಕೆನಾ. ಇದಾದ ಮೇಲೆ ಸ್ಪಂದನ ರಕ್ಷಿತಾ ಶೆಟ್ಟಿಗೆ ಕೊಡ್ತಾ ಇದ್ದಾರೆ, ಕಾವ್ಯರು ಕೂಡ ರಕ್ಷಿತಾ ಶೆಟ್ಟಿ ಕೊಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಒಂದು ವಿಷಯ ಅನ್ನೋದು ಕ್ಲಿಯರ್ ಗೊತ್ತಾಗಿದೆ, ಸ್ಪಂದನ ಮತ್ತು ಕಾವ್ಯಂಗೆ ರಕ್ಷಿತ್ ಅವ್ರ ಬಗ್ಗೆ ಬೇರೆ ಬೇರೆ ಕ್ವಶನ್ಗಳಿದೆ, ಒಪಿನಿಯನ್ಗಳಿದೆ. ಬಟ್ ಇವಾಗ ಕೊಡ್ತಿರೋದು ತಪ್ಪು ಅಂತ ಹೇಳಲ್ಲ, ಆದರೆ ನಾನು ಹೇಳುತ್ತದೇನಪ್ಪ ಅಂದರೆ ಅವ್ರಿಗೆ ಹತ್ರ ಹೋಗಿ ಕ್ಲಿಯರ್ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ನೀವೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ಡೌಟ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಇವ್ರು ಮಾತಾಡೋದೆಲ್ಲ ತಪ್ಪು ಅಂತ ನಾನು ಹೇಳಲ್ಲ, ಓಕೆನಾ. ನಿಮ್ಗೇನೋ ಒಂದು ಅನಿಸಿರುತ್ತೆ, ಅದ್ರ ಬಗ್ಗೆ ಮಾತಾಡ್ತೀರಾ, ನೀವು ಮಾತಾಡ್ಕೊಂಡು ಹೋಗ್ತಿರ್ತೀರಾ, ಓಕೆನಾ. ಬಟ್ ಆದರೆ ಅದು ಯಾವ ಥರ ಅನಿಸುತ್ತೆ ಅಂದರೆ ನಮಗೆ ಇವ್ರು ಹೆಂಗ್ರು ಇವ್ರ ಬಗ್ಗೆನೇ ಮಾತಾಡ್ತಾರೆ ಅನ್ನೋದು ಕೂಡ ಬರುತ್ತೆ. ಜೊತೆಗೆ ನೀವಿಬ್ಬರು ಮಾತಾಡ್ಕೊಂಡು ಹೋದಷ್ಟು ಆ ವಿಷಯಕ್ಕೆ ಕ್ಲಾರಿಟಿ ಸಿಗೋದಿಲ್ಲ, ಅಥವಾ ಅದಕ್ಕೊಂದು ಉತ್ತರ ಕೂಡ ಸಿಗೋದಿಲ್ಲ. ಸೊ ಪ್ರಶ್ನೆಗೆ ಉಟ್ಕೊಳ್ಳುತ್ತೆ. ಸೊ ಅದನ್ನು ಈ ನಾಮಿನೇಷನ್ ಪ್ರಕ್ರಿಯೆ ಅನ್ನೋದಾಗ್ಬೋದು, ಅಥವಾ ಈ ಥರ ಒಂದು ಏನೋ ಒಂದು ಬೇರೆ ಆ್ಯಕ್ಟಿವಿಟೀಸ್ ಕೊಡ್ತಲ್ಲ, ಇಂಥದ್ರಲ್ಲಿ ಕೊಡೋ ಬದಲು ರಕ್ಷಿತ್ ಜೊತೆ ಮಾತಾಡಿ ಕ್ಲಿಯರ್ ಮಾಡ್ಕೊಬಿಟ್ರೆ ತುಂಬ ಒಳ್ಳೆಯದು. ಯಾಕಂದರೆ ಇವರೆಲ್ಲರೂ ಕೂಡ ಮೆಚುರಿಟಿ ಇರುವಂಥ ವ್ಯಕ್ತಿಗಳು. ಸೊ ಅದನ್ನು ಯಾಕೆ ಮಾಡ್ತೀನಿ ಅಂತ ನನಗೂ ಅರ್ಥ ಆಗ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಜೊತೆಗೆ ಇವಾಗ ಈ ಪ್ರೋಮೋದಲ್ಲಿ ಕೂಡ ಒಂದಿಷ್ಟು ವಿಷಯಗಳಿದೆ, ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ನಿಮ್ ಪ್ರಕಾರ ಈ ಮನೆ ವಿಲನ್ ಯಾರು? ಗಿಲ್ಲಿ ನಟ. ಗೈಸ್, ನಿಮ್ಮ ಪ್ರಕಾರ ಈ ಬಿಗ್ ಬಾಸ್ ಮನೆಯ ಮೇನ್ ವಿಲನ್ ಯಾರು ಅಂತ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ, ಓಕೆನಾ. ಗಿಲ್ಲಿ ನಟ ಅಂತ ಕೊಟ್ಟ ತಕ್ಷಣ ಅಶ್ವಿನಿ ಗೌಡ ರಿಯಾಕ್ಷನ್ ಕೊಡೋ ರೀತಿ ಮಾಡಿದ್ದಾರೆ. ಬಟ್ ಇದೇನು ತಪ್ಪಂತೂ ನಂಗೆ ಅನ್ಸಲ್ಲ. ಯಾಕಂದ್ರೆ ನೆನ್ನೆ ವಿಷಯಗಳನ್ನು ನೋಡಿದಾಗ ಕಾವ್ಯರದ್ದು ಕೂಡ ಅದೆಲ್ಲ ಒಂದು ಕ್ಲಿಪ್ನ ನೋಡಿದೆ, ಅವ್ರು ಅದೇ ಕಾರಣಗಳನ್ನ ಇಟ್ಕೊಂಡೇ ಕೊಡ್ತಿರೋದು. ಅಂದರೆ ಇಷ್ಟು ದಿನ ಹಿಂಗಿದ್ಬಿಟ್ಟು ಅವಾಗ ಹೇಳ್ದಂತೆ ಇವಾಗ ಹೇಳಿದ್ದು ತುಂಬ ಹರ್ಟ್ ಆಗಿದೆ. ಅದಾಗಿರುತ್ತೆ ಯಾರಿಗಾದ್ರೂ ಕೂಡ. ಬಟ್ ಸೀಕ್ರೆಟ್ ಟಾಸ್ಕ್ ಅಂತ ಗೊತ್ತಾದ್ಮೇಲೆ ಅವರೇ ಅದನ್ನು ಸರಿ ಮಾಡ್ಕೋತಾರೆ ಅನ್ನೋ ನಂಬಿಕೆ ಇದೆ. ನೋಡುವ ಏನಾಗುತ್ತೆ ಏನು ಕತೆ, ಓಕೆನಾ. ಸ್ಪಂದನ ಮತ್ತು ಕಾವ್ಯ ಇಬ್ಬರು ಕೂಡ ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾಳೆ ಇವಳು. ಇದು ನನಗೆ ಆ್ಯಕ್ಚುಲಿ ಯಾವ ಥರ ಅಂತ ಅರ್ಥ ಆಗಲಿ, ಇದನ್ನು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಕಾದು ನೋಡಬೇಕು. ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಥರ ಫಾರ್ಮುಲಾ ಅಂದರೆ ಯಾವ ಥರ. ನನ್ನ ಪ್ರಕಾರ ಕಾವ್ಯ ವಿಷಯದಲ್ಲಿ ರಕ್ಷಿತ ತಪ್ಪು ಮಾಡ್ತಿರ್ಬೋದು. ಯಾಕಂದರೆ ಗಿಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಜಲಸ್ ಅನ್ನೋದು ಆಗ್ಬೋದು. ನೀವು ರಕ್ಷಿತ್ ಏನಂದರೆ ಗಿಲ್ಲಿ ಮತ್ತು ಕಾವ್ಯ ಇವರಿಬ್ಬರು ಮಾತಾಡೋದು ಅವ್ರಿಗೆ ಇಷ್ಟ ಆಗ್ತಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಕ್ಲಿಪ್ಗಳನ್ನ ನೋಡಿದ್ರೆ ಅದನ್ನೇ ಹೇಳ್ತಾ ಇದೆ, ಸ್ವಲ್ಪ ಇರಿಟೇಷನ್ ಆಗುತ್ತೆ. ಸೊ ಇಲ್ಲಿ ಆ ಇರಿಟೇಷನ್ನು ನಾಮಿನೇಟ್ ಮಾಡೋ ಹಾಗೆ ಅವರಿಬ್ಬರನ್ನ ದೂರ ಮಾಡುವ ಥರ ಎಲ್ಲ ಕೂಡ ಕ್ರಿಯೇಟ್ ಮಾಡ್ತಿದೆ ಅನ್ನೋ ರೀತಿ ಅನಿಸಿದೆ. ಸೊ ರಕ್ಷಿತ್ ಅವರು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಅರ್ಥ ಮಾಡ್ಕೊಂಡ್ರೆ ಅವ್ರಿಗೆ ತೊಂದರೆ ಆಗ್ಬೋದು ಅಂತ ಅನಿಸುತ್ತೆ ಮುಂದಿನ ದಿನಗಳಲ್ಲಿ, ಓಕೆನಾ. ಬಟ್ ನನಗೆ ಕಾವ್ಯರ್ ಕೊಟ್ಟಿದ್ದ ಪಾಯಿಂಟ್ ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು ಆ್ಯಕ್ಚುಲಿ. ಯಾಕಂದರೆ ನನಗೆ ಪರ್ಸನಲ್ ನೋಡಿದ್ದಂಥದ್ದು ಈ ವಿಷಯದಲ್ಲಿ ಕಾವ್ಯ ವಿಷಯದಲ್ಲಿ ಇದು ರೈಟ್ ಕೂಡ ಆಗ್ಬೋದು, ಯಾಕಂದರೆ ಅವ್ರಿಗೆ ಕೂಡ ಅನಿಸ್ಬೋದು. ಬಟ್ ನಾನು ನೋಡಿದ ಹಾಗೆ ರಕ್ಷಿತಾ ಬೇರೆ ಎಲ್ಲರ ಜೊತೆ ಅಂತ ಬಂದಾಗ ಲೈಕ್ ಏನಂತಾರೆ ತುಂಬ ಕೇರಿಂಗಿಂದ ಎಲ್ಲರನ್ನೂ ಪ್ರೀತಿಸುವಂಥ ರೀತಿಯನ್ನು ನೋಡಿದ್ದೀನಿ. ಹಾಗಾಗಿ ತಮಾಷೆ ಮಾಡ್ಕೊಂಡು ಆರಾಮಾಗಿರೋಂಥದ್ದನ್ನು. ಸೊ ಆ ಒಂದು ಕಾರಣದಿಂದ, ಓಕೆನಾ. ಬಟ್ ಏನಂದರೆ ಇವ್ರ ವಿಷಯದಲ್ಲಿ ಅದು ಇವ್ರು ಹೇಳ್ತಿರೋ ಒಪಿನಿಯನ್ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅದು ಬೇರೆ ವಿಷಯ ಬಿಡಿ. ಪರ್ಸನಾಲಿಟಿ ಏನಿದೆ, ಭಾಷೆ ಏನಿದೆ, ಇಟ್ ಈಸ್ ಹರ್ ಸ್ಟ್ರಾಟಜಿ. ನನಗೆ ಪರ್ಸ್ನಲಿ ಅದೊಂದು ಸ್ಟ್ರಾಟಜಿ ಅಂತ ನಂಗೆ ಅನಿಸಿಲ್ಲ. ಯಾಕಂದರೆ ನಾನು ನೋಡಿದ ಹಾಗೆ ಒಂದಿನ ನಾಟಕ ಮಾಡ್ಬೋದು, 2 ದಿನ ನಾಟಕ ಮಾಡ್ಬೋದು. ಆ್ಯಂಡ್ ಜೊತೆಗೆ ಹುಡುಗಿ ವೀಡಿಯೋಗಳನ್ನ ನೋಡಿದ್ದೀನಿ. ಆ್ಯಂಡ್ ಜೊತೆಗೆ ಪರ್ಸ್ನಾಲಿಟಿನೇ ಫೇಕ್ ಅಂತ ಹೇಳೋಕ್ಕಾಗಲ್ಲ. ಜೊತೆಗೆ ಏನು ಗೊತ್ತಾ, ಅಲ್ಲಿ ತುಂಬ ಕ್ಲಿಯರಾಗಿ ಒಂದಿನ ನಾಟಕ ಮಾಡ್ಬೋದು, 2 ದಿನ ನಾಟಕ ಮಾಡ್ಬೋದು. ಪ್ರತಿ 70 ದಿನಕ್ಕೆ ಬಂದುಬಿಟ್ಟಿದೆ, ನಾಟಕ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತು ಆ ಪರ್ಸ್ನಾಲಿಟಿ ಒಳಗಡೆ ಒಂದು ಅನ್ನೋದಾಗಿದ್ದರೆ ಬೇರೆ ಕತೆ. ಈಗ ವೀಡಿಯೋಸ್ಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡಿದ್ದೀವಿ, ಆ ಕ್ಯಾರೆಕ್ಟರ್ ಏನಿದೆ ಅದೇ ಕ್ಯಾರೆಕ್ಟರ್ ನಾವು ನೋಡೋಕೆ ಸಿಗ್ತಿರೋಂಥದ್ದು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಅದರಲ್ಲೂ ನಾಟಕ ಮಾಡ್ಕೊಂಡು ಇಲ್ಲೂ ನಾಟಕ ಮಾಡ್ಕೊಂಡು ಇರಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೋತೀನಿ. ಜೊತೆಗೆ ತುಂಬ ನಾಟಕ ಮಾಡೋಕ್ಕಾಗಲ್ಲ ಈ ಬಿಗ್ ಬಾಸ್ ಮೇಲೆ, ಬೇಗ ಗೊತ್ತಾಗ್ಬಿಡುತ್ತೆ. ಅಂದರೆ 1 ದಿನ 2 ದಿನ ನಾಟಕ ಮಾಡ್ಬೋದು, 70 ದಿನ ಎಲ್ಲ ನಾಟಕ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಫೇಕ್ ಅಂತ ಹೇಳೋಕ್ಕೆ ನನಗಂತೂ ಇಷ್ಟ ಇಲ್ಲ. ಬಟ್ ಯಾವತ್ತಿಗೆ ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅಂತ ಕಾದು ನೋಡೋಣ. ಬಿಹೇವಿಯರ್ ಅಂತ ಅನಿಸ್ತು. ಅಂದರೆ ಕುತಂತ್ರಿ ಅನ್ನೋ ಲೆಕ್ಕ ಅಲ್ವಾ ಅದು. ಕೆಲವು ವಿಷಯಗಳಲ್ಲಿ ಆಗಬಹುದು ಅಂತ ಅನ್ಸುತ್ತೆ. ಯಾಕಂದರೆ ರಕ್ಷಿತ್ ಅವರು ಗಿಲ್ಲಿ ವಿಷಯದಲ್ಲಿ ಮಾಡ್ತಿರೋಂಥದ್ದು, ಕಾವ್ಯವ್ರಿಗೆ ಕೆಲವು ವಿಷಯಗಳು ಮಾಡ್ತಿರೋಂಥದ್ದು ಆಗ ಅನಿಸ್ಬೋದು. ಬಂತು ಈ ಕಡೆಯಿಂದ ರಿಯಾಕ್ಷನ್. ಇಲ್ಲಿ ಆ್ಯಕ್ಚುಲಿ ರಕ್ಷಿತ್ ಅವರು ಸ್ವಲ್ಪ ತಾಳ್ಮೆ ತೋರಿಸೋದು ತುಂಬ ಚೆನ್ನಾಗಿರುತ್ತೆ. ರಿಯಲ್ ಕಾವ್ಯ ಅಲ್ಲ, ನನಗೆ ಇದನ್ನೇ ಹೇಳುವಂಥದ್ದು. ಇಲ್ಲಿ ಯಾರೂ ಫೇಕ್ ಇಲ್ಲ. ಇದನ್ನು ಯಾರು ಅರ್ಥ ಮಾಡ್ಕೊಳ್ಳೋದು ನಂಗೆ ಗೊತ್ತಾಗ್ತಿಲ್ಲ. ಒಂದು ವಿಷಯ ಹೆಂಗೆ ಗೊತ್ತಾ ಗೈಸ್, ಒಬ್ಬ ವ್ಯಕ್ತಿ 1 ದಿನ ನಾಟಕ ಮಾಡ್ಬೋದು, 2 ದಿನ ನಾಟಕ ಮಾಡ್ಬೋದು. ಪ್ರತಿದಿನ ನಾಟಕ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ಕಡೆ ಅವ್ರು ಒಂದು ಐಡೆಂಟಿಟಿ ಬಂದುಬಿಡುತ್ತೆ ಆಚೆ, ಓಕೆನಾ. ಸೊ ಹಂಗಿರಬೇಕಾದ್ರೆ ಇವರೆಲ್ಲರೂ ಕೂಡ ಯಾಕೆ ಇವ್ರು ರಿಯಲ್ ಇಲ್ಲ, ಇವ್ರು ಫೇಕ್ ಅಂತ ಹೇಳ್ತಾರೆ, ನಂಗಂತೂ ಅರ್ಥ ಆಗ್ತಿಲ್ಲ. ಈಗ ಇವ್ರು ಹೇಳಿದ್ರು ಯಾರ ಬಗ್ಗೆ, ರಕ್ಷಿತ್ ಅವ್ರ ಬಗ್ಗೆ ಕಾವ್ಯ. ಇವಾಗ ರಕ್ಷಿತಾ ಕಾವ್ಯ ಬಗ್ಗೆ ಹೇಳ್ತಿದ್ದಾರೆ. ಅಂದರೆ ಎಲ್ಲರೂ ಅಂದ್ಕೊಂಡು ಹೋಗ್ತಾ ಇದ್ದಾರೆ, ಅಂದ್ಕೊಳ್ಳೋದೇ ನಿಜ ಆಗಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋತೀರ ಅಂತ ಅನ್ಸುತ್ತೆ. ಕೇಳಿಸ್ಕೊಳ್ಳಿ, ನೀವು ಆಕ್ಚುಲಿ ರಿಯಲ್ ಕಾವ್ಯನೇ ಅಲ್ಲ ಅಂತ ಹೇಳ್ತಾ ಇದ್ದೀನಿ.
ಕಾಂಪಿಟೇಟರ್ ಅಲ್ಲ ಅನ್ನೋದ್ರ ಬಗ್ಗೆ ಓಕೆ, ಇಲ್ಲಿ ಟ್ರಿಗರ್ ಮಾಡ್ದಂಗೆ ಕೂಡ ಆಗ್ತದೆ. ಒಂದು ವಿಷಯ ಇಲ್ಲಿ ಒಂದಂತೂ ಕ್ಲಿಯರಾಗಿ ಗೊತ್ತಾಗ್ತದೆ, ಕಾವ್ಯನ ಕಂಡ್ರೆ ರಕ್ಷಿತ್ ಅವ್ರಿಗೆ ಒಂದಿಷ್ಟು ವಿಷಯಗಳು ಆಗ್ತಾಯಿಲ್ಲ ಅಂತ. ಅದು ಗಿಲ್ಲಿ ವಿಷಯಕ್ಕೇ ಅನ್ನೋದು ಕೂಡ ನನಗೆ ಕೆಲವೊಂದು ಸಲ ಅವ್ರು ಮಾತಾಡೋ ರೀತಿಗಳು ನೋಡಿದ್ರೆ ಗೊತ್ತಾಗ್ತದೆ. ಇಟ್ಸ್ ಓಕೆ, ಬಟ್ ಕಾಂಪಿಟೇಟರ್ ಅಲ್ಲ ಅನ್ನೋದೇನಿದೆ ಓಕೆ ಫೈನ್, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ನೀವು ಟಾಸ್ಕ್ ತುಂಬ ಚೆನ್ನಾಗಿ ಆಡ್ತೀರಾ, ಹೊರಗಡೆ ಸಪೋರ್ಟ್ ಚೆನ್ನಾಗಿದೆ, ಆ್ಯಂಡ್ ಜೊತೆಗೆ ಬಿಗ್ ಬಾಸ್ ಮೇಲೆ ಜಾಬ್ಲಿಂದ ಎಲ್ಲ ಕೆಲಸಗಳನ್ನ ಮಾಡ್ತೀರಾ, ಜೊತೆಗೆ ಅವತ್ತು ನಾಮಿನೇಷನ್ ಕೊಟ್ಟಂಥ ರೀಸನ್ಗಳು ಕೂಡ ಓಕೆನೆ. ಬಟ್ ಆದರೆ ಇದು ಜೆನ್ಯೂನ್ ಆಗಿದ್ದರೆ ಓಕೆ, ಗಿಲ್ಲಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ಇತ್ತು ಅಂದರೆ ನಿಜವಾಗ್ಲೂ ರಕ್ಷಿತ್ ತಪ್ಪಾಗುತ್ತೆ. ಯಾಕಂದ್ರೆ ಒಪ್ಕೊಂಡಿದ್ದಾರೆ. ನಿಮ್ ತರ ಓವರ್ ಡ್ರಾಮಾಟಿಕ್ ನಾನೆಲ್ಲ ವಾದ ಮಾಡ್ಬೇಕು ಅಂತಂದ್ರೆ ಅರ್ಧಕ್ಕೆ ಸ್ಟಾಪ್ ಮಾಡಿ ಹೋಗಲ್ಲ. ಹೌದು, ಇದೊಂದು ನನಗೂ ಕೂಡ ರಕ್ಷಿತ್ ಅವ್ರದ್ದು ತಪ್ಪು ಅಂತ ಅನ್ಸುತ್ತೆ. ಯಾಕಂದರೆ ವಾದಗಳಾಗ್ತಿರ್ಬೇಕಾದ್ರೆ ಹೊಟ್ಟೋಗೋದೇನಿದೆ ಆ ಕೆಲಸ ರಕ್ಷಿತ ಮಾಡಬಾರ್ದು. ಓಕೆಮ್ಮ, ನಿನ್ನ ಹತ್ರ ಪಾಯಿಂಟ್ ಇದೆ ಅಲ್ವಾ, ಮಾತಾಡು, ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಒಂದು ಸಲ ಸರಿ, 2 ಸಲ ಸರಿ, ಇದು ಆ್ಯಕ್ಚುಲಿ ತುಂಬ ಜನದ ಕಡೆಯಿಂದ ಬರ್ತಾ ಇದೆ ಕಂಪ್ಲೇಂಟ್. ಓಕೆನಾ, ಅವತ್ತು ನಿಮಗೆ ಗೊತ್ತಿರ್ಬೋದು ಸರಿಯಾದ ನಿರ್ಧಾರಗಳಂತ ಬಂದಾಗ ಅವತ್ತು ಕಟ್ಟಾಗಿ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಕೊಟ್ಟ ಮೇಲೆ ಇವಾಗ ಮತ್ತೆ ಅದನ್ನು ಪ್ರೂವ್ ಮಾಡ್ದಂಗೆ ಆಗುತ್ತೆ. ಆ್ಯಕ್ಚುಲಿ ಅವತ್ತು ನಾಮಿನೇಷನ್ ವಿಷಯಕ್ಕೆ ಬೆಟರ್ ಮಾಡ್ಕೊಂಡ್ರು ಅಂತ ಅನಿಸ್ತು ನನಗೆ. ಓಕೆನಾ, ಓಕೆ ಅವತ್ತಿಂದ ಎಫೆಕ್ಟ್ ಕಟ್ಟಾಗಿದೆ, ಇವಾಗ ಅರ್ಥ ಮಾಡ್ಕೊಂಡಿರೋ ಅಂತ ಅನಿಸ್ತು. ಬಟ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಇದು ಯಾಕೋ ತಿರ್ಗಾ ಜಾಸ್ತಿ ಆಗ್ತದೆ. ಇದನ್ನು ಸರಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಮತ್ತೆ ನೀವು ವಾದ ಮಾಡೋಕ್ಕಾಗದಂತ ಹೊಟ್ಟೋಗೋದೇನಿದೆ ಅದು ಕಂಪ್ಲೀಟ್ಲಿ ರಾಂಗ್ ಆಗುತ್ತೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಏನನ್ಸುತ್ತೆ ಗೈಸ್ ಇದ್ರ ಬಗ್ಗೆ? ಕರೆಕ್ಟಾಗಿ ಹೇಳ್ತಿದ್ದಾರೆ ಅಂತ ಅನ್ಸುತ್ತಾ? ಒಟ್ಟಿನಲ್ಲಿ ಈ ವಿಷಯ, ಈ ಪಾಯಿಂಟ್ ಅಂತ ಬಂದಾಗ ಮೇ ಬಿ ಇದು ಕೂಡ ಸತ್ಯ ಆಗ್ಬೋದು ಅಂತ ಅನಿಸುತ್ತೆ. ನೋಡೋಣ ಏನು ಮಾಡ್ತಾರೆ, ಏನು ಕತೆ ಅಂತ. ಒಟ್ಟಿನಲ್ಲಿ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತದೆ. ಬಟ್ ರಕ್ಷಿತ್ ಅವರು ಕೂಡ ಸ್ವಲ್ಪ ಅದೇ ಜಾಗದಲ್ಲಿ ಇತ್ಕೊಂಡು ಸ್ಟ್ಯಾಂಡ್ ತೊಗೊಂಡು ಅವ್ರು ಇರುವಂಥ ಪಾಯಿಂಟ್ಗಳನ್ನ ಮಾತಾಡಿ ಬರಬೇಕಾಗುತ್ತೆ. ಆ ಥರ ಬಂದುಬಿಟ್ರೆ ಮಾತಾಡ್ಬೇಕಾದ್ರೆ ಯಾರಿಗಾದ್ರು ಅಷ್ಟೇ, ನೀವು ಒಂದು ಸ್ಟ್ಯಾಂಡ್ ತೊಗೊಳಕ್ಕಾಗಲ್ಲ ಅಂದಮೇಲೆ ನೀವು ಅದು ಮಾತಾಡಲೇಬಾರ್ದಾಗುತ್ತೆ. ಜೊತೆಗೆ ನೀವು ಅಲ್ಲಿ ಒಂದು ನಿಂತ್ಕೊಂಡು ನೀವು ಮಾತಾಡುವಂಥ ಪಾಯಿಂಟ್ಗಳನ್ನ ನೀವು ವ್ಯಾಲಿಡಾಗಿ ಉತ್ತರ ಕೊಡಲಿಲ್ಲ ಅಂದರೆ ನೀವೇ ತಪ್ಪು ಅಂತಲೇ ಬರುತ್ತೆ. ಅಷ್ಟೇ ವಿಷಯ. ಇವಾಗ ಅಷ್ಟೆಲ್ಲ ಮಾತಾಡ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ಒಟ್ಟೋಗೋದೇನಿದೆ ಅದು ಕಂಪ್ಲೀಟ್ ರಾಂಗ್. ಧನುಷ್ ವಿಷಯದಲ್ಲಾಯಿತು, ಅದಾದಮೇಲೆ ಗಿಲ್ಲಿ ವಿಷಯದಲ್ಲೂ ಆಗಿದೆ, ರಕ್ಷಿತ್ ಇವರು ಕಾವ್ಯ ವಿಷಯದಲ್ಲೂ ಆಗಿದೆ, ಇವಾಗ ಮತ್ತೆ ಆಗ್ತದೆ. ಇದು ತಪ್ಪಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.